ಓಕೆ ಬಟ್ ಫೋಟೋಗ್ರಾಫಿ ಯಾವುದು ಅಲೋ ಇಲ್ಲ, ಹಾಗೆ ನೋಡಬೇಕು. ಓಕೆ ಯಾಕಪ್ಪ ಅಂದರೆ ಪ್ರತಿಯೊಂದು ಟೆಂಪಲ್ ಮುಂದ್ಗಳಿಗೆ ಎಲ್ಲ ದೀಪಸ್ತಂಭ ಥರ ಓಕೆ ಟೆಂಪಲ್ ಮುಂದ್ಗಳಿಗೆ ಅವು ಯಾಕಪ್ಪ ಅಂದರೆ ಕರೆಂಟ್ ಆ ಥರದ್ದು ಯಾವ್ದಿದ್ದಲ್ಲ ಎಲ್ಲ ಮೇಲ್ಗಡೆ ಎಲ್ಲ ದೀಪ ಆಡಿಸಿದ್ರೆ ಬೆಳಕಿಗೆಲ್ಲ ನೋಡ್ತಾ ಇದ್ರು. ಓಕೆ ಇದು ಪಕ್ಕದಲ್ಲಿ ಬಂದ್ಬಿಟ್ಟು ಚಂಡಿಕೇಶ್ವರ ದೇವಸ್ಥಾನ. ಓಕೆ ಚಂಡಿಕೇಶ್ವರ ದೇವಸ್ಥಾನ ಅಂದ್ರೆ ಅವಾಗೆಲ್ಲ ಯಾಕಪ್ಪ ಅಂದ್ರೆ ಮುಂದ್ಗಡೆ ಯಾಕಪ್ಪ ಅಂದ್ರೆ ದೃಷ್ಟಿ ಗೊಂಬೆ ತರ ಮಾಡಿರೋದಲ್ಲ, ಸಿಂಹದ ಆಕಾರ ತರ ಇದೆಯಲ್ಲ, ಅದೆಲ್ಲ ದೃಷ್ಟಿ ಗೊಂಬೆ ತರ ಮಾಡಿರೋದು. ಮುಂದ್ಗಡೆ ಮೇನ್ ಎಂಟ್ರೆನ್ಸ್ ಅಲ್ಲಿ ಸ್ವಾಗತ ಮಾಡ್ಕೊಂಡು ಒಳಗಡೆ ಕರ್ಕೊಂತ ಇದ್ವಿ. ಆ ಥರ ಅವಾಗೆಲ್ಲ ಸ್ವಾಗತ ಮಾಡಿ ಒಳಗಡೆ ಕರ್ತೀವಲ್ಲ, ಆ ಥರ ದೃಷ್ಟಿ ಗೊಂಬೆ ತರ ಮಾಡಿರೋದು. ಇದು ಫಸ್ಟ್ ಇದು ನೋಡ್ಕೊಂಬಿಟ್ಟು ಆಮೇಲೆ ಇದು ನೋಡ್ಕೊಂಡು ಇದೆಲ್ಲ ಫೋಟೋಗ್ರಾಫ್ ಇದೆ ಅಲ್ಲ ಇದೆ. ಮತ್ತೆ ಅಕ್ಕ ತಂಗಿಯರ ಬಂಡೆ ಅಂದ್ರೆ ಇದು ಒಂದು 2 ವರ್ಷ ಕೆಳಗಡೆ ಒಂದು ಭಾಗ ಪೂರ ಬಿದ್ದಿದೆ. ಇದು ಹೇಗೆ ಬಿತ್ತಪ್ಪ ಅಂದ್ರೆ ಮಳೆಗಾಲದಲ್ಲಿ ಸಿಡ್ಲು ಬರ್ತದಲ್ಲ, ಆ ಸಿಡ್ಲು ಬಂದಿರ್ಬೇಕಾದ್ರೆ ಪೂರ ಬಿದ್ದಿರೋದು. ಅದಕ್ಕೂ ಮುಂಚೆ ಅಲ್ಲೆಲ್ಲ ಹೋಗ್ಬಿಟ್ಟೆಲ್ಲ ಫೋಟೋ ಎಲ್ಲ ತೆಗಿತಾ ಇದ್ವಿ. ಇದಕ್ಕಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಎಲ್ಲ ಫೆನ್ಸಿಂಗ್ ಹಾಕಿದ್ದಾರೆ. ಇದಕ್ಕಪ್ಪ ಅಂದ್ರೆ ಇದು ಸ್ವಲ್ಪ ಮೇಲೆ ಡೇಂಜರ್ ಇರೋದ್ರಿಂದ ಯಾರು ಹೋಗ್ಬಾರ್ದು ಅಂತೇಳಿ. ಇದು ಸಣ್ಣದ ಸ್ಟೋರಿ ಏನಿದೆಯಪ್ಪ ಅಂದ್ರೆ ಅಕ್ಕ ತಂಗಿಯರ್ ಗುಣ ಅಂದ್ರೆ ನೀವು ಹೆಂಗ್ ಬಂದಿರಿ ಫ್ರೆಂಡ್ಸ್ ಹಂಗೆ ಅಕ್ಕ ತಂಗಿಯರ್ ಇಬ್ಬರು ಕಲ್ತ್ಬಿಟ್ಟು ಹಂಪೆ ನೋಡೋಕಂತ ಬಂದಿರ್ತಾರೆ. ಅವಾಗೆಲ್ಲ ಹಂಪೆ ನೋಡೋಕ್ಕಂತ ಬಂದಿರ್ತಾರೆ. ಆವಾಗ ವಿಜಯನಗರ ಟೈಮ್ನಲ್ಲಿ ಇಲ್ಲಿ ಋಷಿಮುನಿ ತಪಾಸ್ ಮಾಡಬೇಕಾದ್ರೆ ಬೈಕ್ ಹೇಳಿದ್ದಾರೆ. ಹಂಪೆಯಲ್ಲಿ ಏನಿಲ್ಲ, ಬರೀ ಕಲ್ಲು ಬಂಡಿ ಅಂದಿದ್ದ ಸಲುವಾಗಿ ಋಷಿಮುನಿ ಕೋಪ ಬಂದ್ಬಿಟ್ಟು ಇಂಥ ಪ್ಲೇಸಿಗೆ ನೀವು ಹಿಂಗೆ ಅಂದ್ರಲ್ಲ, ನೀವು ಕೂಡ ಬರೋ ಜನರಿಗಾಗಿ ನೋಡ್ಲಿಕ್ಕಾಗಿರ್ರಿ ಅಂತೇಳಿ ಶಾಪ ಕೊಟ್ಟಿದ್ದ ಸಲುವಾಗಿ ಈ ಥರ ಕಲ್ಲುಗಳಾಗಿದ್ರು ಅಂತ ಹೇಳ್ತಾರೆ ಕತೆ. ಈ ಥರ ಇತ್ತು ಮೊದಲೆಲ್ಲ. ಅದೇನಪ್ಪ ಅಂದರೆ ಈ ಭಾಗ ಪೂರ ಬಿದ್ದ ನಂತರ ಇದು ಕೆಳಭಾಗ ಇದೇನಿದೆಯಲ್ಲ ಟೋಟಲ್ ಪೂರ ಬಿದ್ದಿರೋದು. ಹಾಗಾಗಿ ಡಿಪಾರ್ಟ್ಮೆಂಟ್ ಎಲ್ಲ ಫೆನ್ಸಿಂಗ್ ಹಾಕಿ ಇದೆಲ್ಲ ಒಳಗಡೆ ಕಳ್ಬಿಟ್ಟು ಎಲ್ಲ ಫೆನ್ಸಿಂಗ್ ಮಾಡಿರೋದು. ಅಂಡ್ರಕೋಡಿ ಶಿವ ಟೆಂಪಲ್ ಅಂತೇಳಿ. ಅಂಡ್ರಕೋಡಿ ಶಿವ ಟೆಂಪಲ್ ಅಂದರೆ 1972ರಲ್ಲಿ ಡಿಪಾರ್ಟ್ಮೆಂಟ್ ಸಂಶೋಧನೆ ಮಾಡಬೇಕಾದ್ರೆ ಸಿಕ್ಕಿರೋದು. ಪೂರ ಕಂಪ್ಲೀಟ್ ರೋಡ್ ಲೆವೆಲಲ್ಲಿ ಮಣ್ಣಲ್ಲಿ ಮುಚ್ಕೊಂಡಿರೋದು. ಇದು ಬಂದ್ಬಿಟ್ಟು ಪ್ರಸನ್ನ ವಿರೂಪಾಕ್ಷ ದೇವಸ್ಥಾನ ಅಂತೀವಿ. ಪ್ರಸನ್ನ ವಿರೂಪಾಕ್ಷ ದೇವಸ್ಥಾನ ಅಂದರೆ ಶಿವನ ದೇವಸ್ಥಾನ. ಯಾಕಂದರೆ ಅದು ಬಂದ್ಬಿಟ್ಟು ವಿರೂಪಾಕ್ಷ ದೇವಸ್ಥಾನ ಬೆಳಗ್ಗೆ ಪೂಜೆಗೆ ಹೋಗಿದ್ರಲ್ಲ, ಅದೆಲ್ಲ ಲೋಕಲ್ ಬಂದಂಥ ಜನರಿಗೆ ಪೂಜೆ ಮಾಡಲಿಕ್ಕೆಲ್ಲ ವಿರೂಪಾಕ್ಷ ಟೆಂಪಲ್ ಮಾಡಿದ್ರು. ಇದೆಲ್ಲ ವಿಜಯನಗರ ಟೈಮಲ್ಲಿ ಎಲ್ಲ ರಾಜರ ಕಾಲಕ್ಕೆ ಹತ್ರ ಪ್ಯಾಲೇಸ್ ಆಗ್ತದೆ. ಹಾಗಾಗಿ ವಿಜಯನಗರ ವಿಶೇಷವಾಗಿ ಒಂದು ಶಿವನ ದೇವಸ್ಥಾನ. ಯಾಕಪ್ಪ ಅಂದರೆ ಅವರು ಕುಟುಂಬದವ್ರ ಸಲುವಾಗಿ ಒಂದು ಶಿವನ ದೇವಸ್ಥಾನ ಕಟ್ಟಿಸ್ತಾರೆ. ಬೆಳಗ್ಗೆ ಬಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಪುನಃ ಹೋಗ್ತಾಯಿದ್ರು ಅರಮನೆ ಭಾಗಕ್ಕೆಲ್ಲ ಮುಂದ್ಗಡೆ. ಇದೆಲ್ಲ ಬಂದ್ಬಿಟ್ಟು ಅವಾಗೆಲ್ಲ ಬಂದಂಥ ಯಾತ್ರಿಕರಿಗೆಲ್ಲ ಉಳ್ಕೊಳ್ಳೋಕ್ಕೆಲ್ಲ ಗೆಸ್ಟ್ ಹೌಸ್ ಅವಾಗೆಲ್ಲ. ಯಾಕಂದ್ರೆ ಅವಾಗ ಐರನ್ನು ಸಿಮೆಂಟ್ ಆ ಥರದ್ದು ಯಾವುದು ಇದ್ದಿಲ್ಲ. ಯಾಕಂದ್ರೆ ಪ್ಯಾಲೇಸ್ ತಣ್ಣಗಿರ್ಬೇಕಪ್ಪ ಅಂದ್ರೆಲ್ಲ ಮೇಲೆಲ್ಲ ಕಟ್ಟಿಗೆಯಿಂದೆಲ್ಲ ಯೂಸ್ ಮಾಡ್ತಾಯಿದ್ರು. ಕೆಳಭಾಗದಲ್ಲೆಲ್ಲ ಬೇಸ್ಮಟ್ಟ ಕಲ್ಲು, ಮೇಲೆಲ್ಲ ಕಟ್ಟಿಗೆ ಎಲ್ಲ. ಬಹುಮನಿ ಸುಲ್ತಾನ್ ಕಾಲದೆಲ್ಲ ಪೂರ ಹಾಳಾಗಿದೆ. ಇದೆಲ್ಲ ಕಲೆ ಕಾಣ್ತದಲ್ಲ, ಇದು ನೋಡ್ಕೊಂಡ್ಬಂದು ಒಳಗಡೆ ಆಮೇಲೆ ನಮ್ಮ ಮುಂದೆ ಸಿಲಿಂಡರ್ ಗ್ರೌಂಡ್ ಶಿವ ಟೆಂಪಲ್. ಒಂದು ರಾಜರ್ ನಕ್ಕಲೆ ಪೂಜೆ ಮಾಡ್ತಾರೆ ಶಿವ ಟೆಂಪಲ್. ನೀರು ಬರ್ತದೆ ಟೆಂಪಲ್ ಒಳಗೆ ನೀರು ತೋಲಿ ದಾರಿ ಚಲೋ ಮತ್ತಿಬ್ಬರು ದಾಳಿ ಇಚ್ಚಿಂದಿಟ್ಟು ನೀರು ಫುಲ್ಲು ಡೆಮಾಲಿಸ್ಡ್, ನಾಟ್ ಅಟ್ ಆಲ್. Canal systems.
ಆ್ಯಕ್ಚುಲಿ ಓಲ್ಡ್ ಗೆಸ್ಟ್ ಹೌಸ್ ಪೂರ ಎಲ್ಲ ನಾಣ್ಯಗಳೆಲ್ಲ ನಾಣ್ಯಗಳು, ಓಕೆ. ಟಂಕ ಸಾಲೆ ಅಂತೇಳಿ ಹಾಂ ಈ ಪೂರ ಕಾಂಪೌಂಡ್ ಟೈಪ್ ವಾಲ್ ಏನಿದೆಯಲ್ಲ ಹಾಂ ಇದೆಲ್ಲ ಪೂರ ನಾಣ್ಯಗಳೆಲ್ಲ ತಯಾರು ಮಾಡ್ತಿದ್ರು RBM ಅವಾಗೆಲ್ಲ ಓಕೆ ಮುದ್ರಣ ಹಾಂ ಎಲ್ಲ ಅವಾಗ ಗೋಡನ್ ಥರದ ಆ ಥರದ್ದು ಯಾವುದು ಇದ್ದಿಲ್ಲ. ಹಾಂ ಅವಾಗೆಲ್ಲ ದವಸ ಧಾನ್ಯಗಳೆಲ್ಲ ಸ್ಟಾಕ್ ಮಾಡ್ತಾ ಇದ್ರು ಓಕೆ ಮೇಲ್ಗಡೆ ಟೆಂಪಲ್. ಹಜಾರಾಮ ಟೆಂಪಲ್. ಹಜಾರಾಮ ಟೆಂಪಲ್ ಅಂದರೆ 1000 ಶಿಲ್ಪಕಲೆಗಳು ಏನಿಲ್ಲ ಎಲ್ಲ ಗೋಡೆ ಮೇಲೆಲ್ಲ ಕೆತ್ತಿರೋದು. ಓಕೆ ಅವಾಗ ಯಾಕಪ್ಪ ಅಂದರೆ ಫೋಟೋಗ್ರಫಿ ಆ ಥರದ್ದು ಯಾವುದೂ ಇದ್ದಿಲ್ಲ. ಹ್ಞೂ ಅವಾಗೆಲ್ಲ ಶಿಲ್ಪ ಮುಖಾಂತರ. ಹ್ಞೂ ಈಗೆಲ್ಲ ದಸರಾ ನಾವು ಮೈಸೂರಲ್ಲಿ ದಸರಾ ಮಾಡ್ತಾರಲ್ಲ ಹ್ಞೂ ಅವಾಗೆಲ್ಲ ವಿಜಯನಗರದಿಂದ ಸ್ಟಾರ್ಟ್ ಆಗಿತ್ತು. ಓಕೆ ಈಗೆಲ್ಲ ಜಂಬೂ ಸವಾರಿ ಮಾಡಬೇಕಾದ್ರೆ ಹಿಂದ್ಗಡೆ ಜಂಬೂ ಸವಾರಿ ಬರಬೇಕಾದ್ರೆ ಮುಂದ್ಗಡೆ ಅಂಬಾರಿ ಟೈಪ್ ಹೋಗ್ತಾ ಇರ್ತಲ್ಲ ಹ್ಞೂ ಅವಾಗೆಲ್ಲ ಅಂಥದ್ದು ಕ್ರೇವಿಂಗ್ಸ್ ಎಲ್ಲ ಇದೆ ಅದೆಲ್ಲ ಆನೆದು ಆಮೇಲೆ ಕುದುರೆ ಮೇಲ್ಗಡೆ ಎಲ್ಲ ಭರತನಾಟ್ಯ ಮಾಡ್ಕೊಂತ ಅಂಬಾರಿ ಹಿಂದ್ಗಡೆ ಬರಬೇಕಾದ್ರೆ ಮುಂದ್ಗಡೆ ವೈಭವ ಮಾಡ್ಕೊಂಡು ಹೆಂಗೆ ಹೋಗ್ತಾ ಇದ್ರ ಹ್ಞೂ ಆ ಥರ ಎಲ್ಲ ಶಿಲ್ಪ ಮುಖಾಂತರ ತೋರಿಸಿರೋದು. ಹಾಂ ಈಗ ರೈಟ್ನಲ್ಲಿ ಕಾಣ್ತಿದ್ದು ಬಂದ್ಬಿಟ್ಟು ಎಲ್ಲ ಪಾನ್ ಸುಪಾರಿ ಬಜಾರ್ ಅಂತ. ಓಕೆ ಪಾನ್ ಸುಪಾರಿ ಬಜಾರ್ ಅಂದರೆ ಅವಾಗೆಲ್ಲ ಎಲ್ಲರಿಗೆ ವ್ಯಾಪಾರ ಮಾಡ್ತಾಯಿದ್ರು. ಹಾಂ ಪಾನ್ ಸುಪಾರಿ ಬಜಾರ್ ಇಲ್ಲೇ ಎದಕ್ಕೆ ವ್ಯಾಪಾರ ಮಾಡ್ತಾ ಇದ್ರಪ್ಪ ಅಂದರೆ ಅಲ್ಲಿ ಹಿಂದ್ಗಡೆ ಜಾಂಡ ಏನು ಕಾಣ್ತಿದೆಯಲ್ಲ ಹಾಂ ಒಂದು ಅಮ್ಮನ ದೇವಸ್ಥಾನ ಇದೆ ಪಟ್ಟಣದೆಲ್ಲಮ್ಮ ಅಂತೀವಿ ಓಕೆ ನಾವು. ಆಮೇಲೆ ಲೋಟಸ್ ಮಾಲಿಂದ ಹಾಗೆ ಬರಬೇಕು. ಓಕೆ ಆ ಪಟ್ಟಣದೆಲ್ಲಮ್ಮ ದೇವಸ್ಥಾನ ಅಂದರೆ ಇವಾಗಲೂ ಆ ಏರಿಯಾ ಮಾತ್ರ ನಾನ್ ವೆಜ್ ನಡೀತದೆ. ಓಕೆ ಈ ಮಿಕ್ಕಿದ ಏರಿಯಾದಲ್ಲಿ ಅಲ್ಲಿ ನಾನ್ ವೆಜ್ ನಡೀತದೆ. ಓಕೆ ಯಾಕಂದರೆ ಮಂಗಳವಾರ ಒಂದು ಶುಕ್ರವಾರ ಬಂದ್ಬಿಟ್ಟು ಅವರವರು ಮನೆಯವರೆಲ್ಲ ಬಂದ್ಬಿಟ್ಟು ಬ್ಯಾಟೆ ಗಿಟೆ ಮಾಡ್ಕೊಂಬಿಟ್ಟು ತಿನ್ಬಿಟ್ಟು ಇಲ್ಲೆಲ್ಲ ಪಾನ್ ಸುಪಾರಿ ಹಾಕೋಕ್ಕೆಲ್ಲ ಬರ್ತಾಯಿದ್ವಿ. ಓಕೆ ಯಾಕಪ್ಪ ಅಂದರೆ ಪ್ರತಿಯೊಂದು ಟೆಂಪಲ್ ಈ ಥರ ಮುಂದ್ಗಡೆಗೆಲ್ಲ ದೀಪಸ್ತಂಭ. ದೀಪಸ್ತಂಭ ಅದೆಲ್ಲ ಅವಾಗ ಯಾಕಪ್ಪ ಅಂದರೆ ಕರೆಂಟ್ ಯಾವ್ದು ಎಲ್ಲ ಬೆಳಗ್ಗೆಲ್ಲ ದೀಪ ಅಂಟಿಸಿದ್ರು ಎಲ್ಲ ಬೆಳಕಿಗೆಲ್ಲ ನೋಡ್ತಾ ಇದ್ರು. ಈ ಭಾಗಕ್ಕೆಲ್ಲ ಇದೊಂದು ಎಂಟ್ರೆನ್ಸ್ ಗೇಟು. ಈ ಕಾಂಪೌಂಡ್ ವಾಲ್ ಏನಿದೆಯಲ್ಲ ಇದು ಹಜಾರಾಮ ಟೆಂಪಲ್ ಒಂದು ಎಂಟ್ರೆನ್ಸ್. ಇದು ಹೆಬ್ಬಾಗಿಲು ಇದೆಲ್ಲ ಮುಂದ್ಗಡೆ ನಮ್ಮ ಮಹಾನಂದ ದಿಬ್ಬ ಹೋಗ್ತಿದ್ವಿ. ಇದು ನೋಡಿದ ನಂತರ ಇದು ಓಪನ್ ಗೇಟ್ ಓಪನ್ ಆದ ತಕ್ಷಣ ಮುಂದ್ಗಡೆ ಎಲ್ಲ ಹೋಗ್ತಾ ಇದ್ರು. ಓಕೆ ಫುಲ್ಲು ಪೂರ ಶಿಲ್ಪಕಲೆ. ಲೋಟಸ್ ಮಹಲ್ ಅಂದರೆ ಅವಾಗೆಲ್ಲ AC ಹಾಕಿದ್ರೆ ಕೆಳಗಡೆ ಎಲ್ಲ ಕೂಲ್ ಆಗಿರ್ತಾಯಿತ್ತು. ರಾಣಿ ವಿಶ್ರಾಂತಿ ಮಹಲ್ ಅಂತೇಳಿ ಅದ್ರ ಬಿಹೈಂಡ್ ಬಂದ್ಬಿಟ್ಟು ವಾಚ್ ಟವರ್ ಅಂತೇಳಿ ಎಲ್ಲ ವಾಚ್ ಮಾಡ್ತಾ ಇದ್ರು. 11 ಎಲಿಫೆಂಟ್ ಸ್ಟೇಬಲ್ ಬಂದ್ಬಿಟ್ಟು ಆನೆ ಕಟ್ಟ ಸ್ಥಳ ಅಂತೇಳಿ ಒಳಗಡೆ ಇದೆ.
ಇದೆಲ್ಲ ಆರ್ಕಾಲಜಿಕಲ್ ಮ್ಯೂಸಿಯಮ್. ಇದೇನಿದೆಲ್ಲ ಎಲ್ಲ ಸಂಶೋಧನೆ ಮಾಡಬೇಕಾದ್ರೆ ಸಿಕ್ಕಿರೋಂಥ ವಿಗ್ರಹಗಳೆಲ್ಲ ಇಲ್ಲಿ ಇಟ್ಟಿರೋದು. ಯಾಕಂದರೆ ಬಹುಮನಿ ಸುಲ್ತಾನ್ ಕಾಲದಲ್ಲಿ ಎಲ್ಲ ಹಾಳಾಗಿದೆ ಅಲ್ಲ. ನಮ್ಮ ಹಿಂದೂ ಪದ್ಧತಿ ಒಳಗಡೆ ಭಿನ್ನ ಆಗಿರೋಂಥ ಮೂರ್ತಿ ಎಲ್ಲಿ ಪೂಜೆ ನಡೆಯೋದಿಲ್ಲ. ಸಣ್ಣ ಸಣ್ಣ ಊರಲ್ಲಿ ಅಂದರೆ ಎಲ್ಲ ನದಿಗೆಲ್ಲ ಬಿಡ್ತಾರೆ, ಬಾವಿಗೆಲ್ಲ ಹಾಕ್ತಾರೆ. ಇದೆಲ್ಲ ಓಡಾಟ ಸೈಟ್ ಇರೋದ್ರಿಂದ ಎಲ್ಲ ನೋಡ್ಲಿಕ್ಕಾಗಿ ಮ್ಯೂಸಿಯಂ ಇಟ್ಟಿರೋದು. ಮೇನ್ ಮ್ಯೂಸಿಯಂ ಬಂದ್ಬಿಟ್ಟು ನಮಗೆ ಕಮಲಾಪುರ ಇದೆ. ಆಮೇಲೆ ನಾವು ಮೇನ್ ಮ್ಯೂಸಿಯಮ್ಗೆ ಹೋಗಬೇಕು. ಇಲ್ಲಿ ಎಂಟ್ರೆನ್ಸ್ ಏನಿದೆಯಲ್ಲ 40 ರೂಪಾಯಿ ಟಿಕೆಟ್ ಇರ್ತದೆ. ಸ್ಕ್ಯಾನರ್ ಅಂದರೆ 35 ರೂಪಾಯಿ, ಕ್ಯಾಶ್ ಕೊಡ್ತಾನೆ 40 ರೂಪಾಯಿ. ಈ ಸೇಮ್ ಟಿಕೆಟ್ ಬಂದ್ಬಿಟ್ಟು ನಮಗೆ ವಿಜಯ ವಿಠಲ ದೇವಸ್ಥಾನ ಕಲ್ಲಿನ ರಥ ಇದೆಯಲ್ಲ, 50 ರೂಪಾಯಿ ನೋಟ್ ಮೇಲೆ ಸಿಂಬಲ್ ಇದೆಯಲ್ಲ, ಅಲ್ಲಿ ಕೂಡ ಯೂಸ್ ಆಗ್ತದೆ. ಅದೇ ರಾಣಿನ ಅಂತಃಪುರ ಆವರಣ. ಒಂದು ರಾಣಿ ನಕಲ್ನ ಅರಮನೆ ಅಧಿಷ್ಠಾನಗೆ ಅರಮನೆ ಹತ್ತ ಪಂಚಾಂಗ ಒಂದು ಮಿತ್ತದ ದಾಲ ಇಜ್ಜಿನಿಟ್ಟು ಫುಲ್ಲು ಕೂತುಂಡು. Alpunj Watchtower. Alpunj Watchtower. So मुझे इतना security watchtower मातंतर. ಒಂದು ಆನೆದಲ್ಲ ಅದು ಅಂತೆ ಆನೆ ಕಟ್ಟುವಂಥ ಜಾಗ ದುಂಬುಳ. ಸೊ ಒಂದು ಆನೆಯ ಒಂದು ಕಂಚುವಾರ ಇದೆ. ದೇವರನ್ನ ನದಿತಾರೆ ಒಂದದೇ ಒಂಥರ ಪಂಚ ಅಂತ ಅಂಟ್ರ ಹೆಸರಂಗ ಬರುಂಡಿ ನಿತ್ತು ಪಾರ ಮೇವು ನಿತ್ತು ಸ್ಟೆಪ್ ಉಂಡು. ಪಾಚಿ ಗೊಬ್ಬರ ಅಲ್ಪ ರೋಜುಂಡು ಊದೇರು. ಒಂದು ಆನೆದ ಕಾವಲುಗಾರರ ಇಲ್ಲಿ ಗಾರ್ಡ್ ಹೌಸ್ ಒಂದು ಫುಲ್ಲು ಒಂದಿಟ್ಟಿತ್ತೆ ಪರಾತ್ ವಿಗ್ರಹ ಅನ್ಕೊಳತ್ತಿತ್ತೇರು ತುಂಬ ಪರಾತ್ ವಿಗ್ರಹ ಪೂರ ಮುಪ್ಪದಿತ್ತೇರು ಆಕ್ಚುಲಿ ತುಂಬ ಆನೆದ ಕಾಪುನಕ್ನ ಇಲ್ಲಿ ಗಾರ್ಡ್ ಹೌಸ್. ಪನಿಷ್ಮೆಂಟ್ ಕಿಲ್ಲರ್ ಅಂದರೆ ಆವಾಗಿನ ಕಾಲದಲ್ಲಿ ಏನಾದರೂ ತಪ್ಪು ಮಾಡಿದರೆ ಸ್ಟೇಷನು ಆ ಥರದ್ದು ಯಾವುದು ಇದ್ದಿಲ್ಲ. ಎಲ್ಲ ಕೈಯೆಲ್ಲ ಕಟ್ಬಿಟ್ಟು ಎಲ್ಲ ಬಡಿತಾ ಇತ್ತು. ಹೇಗಿರಲಿ ಅದಕ್ಕಿಂತ ಜಾಸ್ತಿ ಶಿಕ್ಷೆ ಅಂದರೆ ಕೆಳಭಾಗದಲ್ಲಿ ಕತ್ತು ಹೋಯ್ತಾ ಇತ್ತು.
ದೊಡ್ಡ ಟೇಜ್ ಬಂದ್ಬಿಟ್ಟು ಮಹಾನವಮಿ ದಿಬ್ಬ ಅಂತೇಳಿ. ಓಕೆ. ಮಹಾನವಮಿ ದಿಬ್ಬ ಅಂದರೆ ದಸರಾ ಟೈಮ್ನಲ್ಲೆಲ್ಲ 9 ದಿನ ನವರಾತ್ರಿ ಪೂಜೆ ಮಾಡ್ತಾ ಇದ್ವಿ. ಯಾಕಂದರೆ 2 ಪ್ಯಾಲೇಸ್ ಇತ್ತು. ಒಂದು ನಾವು ರಾಣಿ ಅಂತಪುರ ನೋಡಿದ್ವಲ್ಲ, ಅವಾಗೆಲ್ಲ ಕೃಷ್ಣದೇವರಾಗಿ ಇಬ್ಬರು ಎಂಟ್ರು, ಚಿನ್ನಾದೇವಿ ತಿರುಮಲಾಂಬಿಕೆ ಅಂತೇಳಿ. 2 ಪ್ಯಾಲೇಸ್ ಅಂದರೆ ಅದು ಒಂದು ಅಲ್ಲಿ ಒಂದು ಇಲ್ಲಿ, ಒಬ್ರು ಇಲ್ಲಿರೋರು ಒಬ್ರು ಅಲ್ಲಿರೋರು. ಅಲ್ಲಿ ನೋಡಿ ಕಾರ್ನರ್ಸ್ ಇದ್ದಾರಲ್ಲ, ಅದು ಬಂದ್ಬಿಟ್ಟು ಸೀಕ್ರೆಟ್ ಚೇಂಬರ್ ಅಂತೇಳಿ. ಸೀಕ್ರೆಟ್ ಚೇಂಬರ್ ಅಂದರೆ ನೆಲಮಾಳಿಗೆ ದೇವಸ್ಥಾನ ಕೆಳಭಾಗದಲ್ಲಿ. ಸೀಕ್ರೆಟ್ ಅಂದರೆ ಅವಾಗ ಏನಾದರೂ ದೇವಸ್ಥಾನ ಎಲ್ಲ ಡೆವಲಪ್ಮೆಂಟ್ ಮಾಡಿ. ನ್ಯಾಚುರಲಿ ನೆಲಸ್ತಾರ ಸೀಕ್ರೆಟ್ ಚೇಂಬರ್ ಕತ್ತಲೆ ಕೋಣೆಯೊಳಗೆ ಸಾಲ ತೋಜಿಬೆ ಕತ್ತಲೆ ಸಾಲ ತೋಚಿ ಏರಿತ್ತೇನಪ್ಪ ಮುಟ್ಟ ಒಂದು ಸೀಕ್ರೆಟ್ ಚೇಂಬರ್ ಹಿಡಿದು ಇದೆ ಫುಲ್ ಮೇ ಬಿ ಒಂದು ಪಿಕ್ పొడి మేబీ ముందు కూర టోపర పోతుండ్రు ರಿಟರ್ನ್ ಮುಂಚೆನೆ ಸೀದಲ್ಲೇ ಬರ ಹಂಡಪಿದಾದ ಒಂದು ಮಹಾನವಮಿ ದಿಬ್ಬ. ಸೊ ಒಂದು ರಾಣಿನ ಅಂತಪುರ ಕೃಷ್ಣದೇವರಾಯ ಚೌಡೆ ಕೃಷ್ಣದೇವರಾಯನ ಒಂಜಿ ಬಡಿದಿನ ಅರಮನೆಗೆ ಒಂದು. ಸೊ ಅವು ಮಹಾನವಮಿ ದಿಬ್ಬ ಅಂದು ಎದುರು ತೋಜಂದಿಪ್ಪನ ನೆಟ್ಟೆ ಆ್ಯಕ್ಚುಲಿ ದಾದಾ ರಾಣಿನ ಒಂದು ದಸರಾ ಅಂಚಿನ ದಾದ ಪ್ರೋಗ್ರಾಮ್ ಅಂತ ಆಯ್ತು ನನಗೆ. ಸೊ ಒಂದು ದಾದ ಅಂದು ಗೊತ್ತಿಚ್ಚಿ ಒಂದು ಒಂಜಿ ಪುಷ್ಕರಣಿ. ಸೊ ಮಸ್ತ್ ಪೊರ್ಲದ ಪುಷ್ಕರಣಿ ಆ್ಯಕ್ಚುಲಿ ಅಂದ್ರೆ ಡಿಸೈನ್ ಮಸ್ತ್ ಯುನೀಕ್ ಆದ ಶೋಕ್ ಉಂಡು ತೋಲಿ. ಸೊ ಒಂದು ಆ್ಯಕ್ಚುಲಿ ಫುಲ್ ಕೆನಾಲ್ ಸಿಸ್ಟಮ್ ಒಂದಕ್ಕೆ ಒಂದೆರಡು ಈ ಇಂದೆತ್ತ ಮೂಲಕ ನೀರು ಬರಂತೀವಿ ಫುಲ್ ಅಲ್ಪಾದ ಹಂಚಿ ಉಂಟು. ಸೊ ಫುಲ್ ಕೆನಾಲ್ಡೆ ಅಲ್ಪ ಆಡ್ದೆ ಇಂದಕ್ಕೆ ನೀರು ಬರುವಂತಂಡ್ರೆ. ಸೊ ಬ್ಯೂಟಿಫುಲ್. ಆ್ಯಕ್ಚುಲಿ ಅಂದ ನೀರನ್ನ ಅಲ್ಪ ಒಂಜಿ ಟೆಂಪಲ್ ಇತ್ತು ಈಗ ಲಕ್ಷ್ಮೀ ಟೆಂಪಲ್ ಅದನ್ನು. ಸೊ ಅದಕ್ಕೆ ಪೂಜೆಗೆ ಯೂಸ್ ಮಾಡ್ತಂತೇವೆ ನೀರು ಆಚೆ ಇಂದ ನೀರನ್ನ ಅಲ್ಪ ಟೆಂಪಲ್ಗೆ ಇಂದಕ್ಕೆ ಪೂಜೆಗೆ ಇಂದ ನೀರನ್ನ ಯೂಸ್ ಮಾಡ್ತಂತೇವೆ. ಆ್ಯಕ್ಚುಲಿಂದು ಓವರ್ ಸ್ಪ್ರಿಂಗ್ ನೀರು ಹತ್ತು ಆ್ಯಕ್ಚುಲಿಂದ ಡೈರೆಕ್ಟ್ ಕ್ಯಾನಲ್ ಹಿಡ್ದು ಬರ್ತೀನಿ ನೀರು ಸ್ವಲ್ಪ ಒಂಜಿ ಇದಕ್ಕೆ ಕ್ಯಾನಲ್ ಹಿಡ್ದು ದತ್ರು ಒಂದಕ್ಕೆ ನೀರು ಅಲ್ಪ ಒಂಜಿ ಕೆರೆ ಹಿಡ್ದು ನೀರು ಒಂದಕ್ಕೆ ಕೆರೆಟ್ ನೀರು ಈ ಕೆರೆಗೆ ಬರ್ತೀನಿ ಪುಷ್ಕರಣಿ. ಆ್ಯಕ್ಚುಲಿಂದ ಮಹಾನವಮಿ ದಿಬ್ಬ ಸಮ ಹಚ್ಚಿಂದು ನೆಂಟು ಹಚ್ಚಿದ್ದು. ಸೊ ಸ್ವಲ್ಪ ಹಿಡ್ದು ಸ್ವಲ್ಪ ತೆಂಚ ಮಂಡ ದಾದಂಡ್ರ ಪ್ರೋಗ್ರಾಮ್ ಅಂತೀನಿ ಲೈಕ್ ದಸರಾ ಸಂಚಿನ ಫಂಕ್ಷನ್ ಪರ ಮುಲ್ಪ ಅಂತ. ಮಹಾನವಮಿ ದಿಬ್ಬದ ಮಿತ್ವದ ತೀರ್ಥ ಹೊರಗಿಟ್ಟೆ ಅಥವಾ ತೀರ್ಥ ಬರೋಣ ತೀರ್ಥದ ಮಿತ್ತು ಬರೋಣ ಗೊತ್ತಿಚ್ಚಿ. ಸ್ವಲ್ಪ ಬರ್ತಲೆ ಜಪ್ಪಲಿ ಬರ್ತಲೆ ಒಡನ ಜಪ್ಪಲೆ. ಸೊ ಒಂದು ಕೆಲವು ಒಂದು ಹೋದ. ಸೊ ದಿಸ್ ಇಸ್ ವ್ಯೂ.